ಈ ಹಳ್ಳಿಗಳ ಜೀವಂತಿಕೆ ಇರೋದೇ ಈ ಥರ ಸಂಸ್ಕೃತಿ ಆಚರಣೆಗಳಲ್ಲಿ. ಹಳ್ಳಿಗಳನ್ನ ಜಾತಿಗಳ ಕೂಪ ಅಂದಿದ್ದಾರೆ ಅಂಬೇಡ್ಕರ್ ಅವರು. ಹೆಸರಲ್ಲಿ ಜಾತಿ ಇಟ್ಕೊಬಿಟ್ಟಿದ್ದೀರಾ ಅನ್ನೋದನ್ನ ಮಾತಾಡೋರಿಗೆ ಜಾತಿಯ ನಡವಳಿಕೆ ಏನಿದೆ ಅಂತ ಗೊತ್ತಿರಲ್ಲ. ವ್ಯಕ್ತಿಗಳಿಂದನೇ ವ್ಯವಸ್ಥೆ, ವ್ಯಕ್ತಿಗಳಿಂದನೇ ಸಮಾಜ. ಇಲ್ಲಿ ಹುಟ್ಟುವ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಮುಖ್ಯ. ಕುವೆಂಪು ಅವರು ಹೇಳುವಾಗೆ ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ. ಇಲ್ಲಿ ನಾವು ಏತಿಸ್ಟ್ ಮೀಟ್ ಇಡಬೇಕು ಅಂತ ಹೇಳಿದೀವಿ, ಬರೀ ಏತಿಸ್ಟ್ಗಳೇ ಇರಬೇಕು ಅಂತ ಹೇಳಿಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು ನಾನು ಹಿಂದೂವಾಗಿ ಹುಟ್ಟಿದ್ದೇನೆ, ಹಿಂದೂವಾಗಿ ಸಾಯಲಾರೆ ಅಂತ ಹೇಳಿದ್ದಾರೆ. ಪ್ರಿಯ ವೀಕ್ಷಕರೇ, ಕನ್ನಡ ದೇಶ ಬೇಕು, ಭಾರತ ದೇಶ ಬೇಕು ಅನ್ನೋ ಚರ್ಚೆಗೆ ತಮಗೆಲ್ಲ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಅಭಿ ಒಕ್ಕಲಿಗೆ ಅವರು. ಈಗ ನಿಮ್ಮ ಮ್ಯಾನಿಫೆಸ್ಟೋ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮ್ಮ ಮ್ಯಾನಿಫೆಸ್ಟೋ ಕಡೆ ಒಂದು ಕಡೆ ಬರೆದಿದ್ದೀರಿ, ಏನಂದರೆ ಬೇರೆಲ್ಲ ಜಾತಿ ಧರ್ಮ ದೇವರ ಹಬ್ಬಗಳನ್ನ ಆಚರಣೆಗಳನ್ನ ಬಿಟ್ಟುಬಿಟ್ಟು ಅವರು ಇಲ್ಲಿನ ನಮ್ಮ ಮುಂದಾಳುಗಳು, ಏನು ದ್ರಾವಿಡ ಚಳವಳಿ ಮುಂದಾಳುಗಳು ಅವರವ್ರ ಜನ್ಮದಿನ ಮದುವೆ ದಿನ ಇಷ್ಟ ಆಚರಿಸ್ಕೊಂಡ್ರೆ ಸಾಕು ಅಂತ ಬರೆದಿದ್ದೀರಿ. ಈಗ ನಾವು ಶೂದ್ರ ಜನ ಅಥವಾ ದಲಿತ ಅವರೆಲ್ಲ ನಮ್ಮದೇ ಆದೊಂದು ಆಚರಣೆಗಳಿರುತ್ತೆ, ಸಂಸ್ಕೃತಿ ಇರುತ್ತೆ. ಅವುಗಳನ್ನ ತಲೆತಲಾಂತರದಿಂದಲೂ ಪಾಲಿಸ್ಕೊಂಡು ಬಂದಿರ್ತೀವಿ. ಅವುಗಳನ್ನ ಹಂಗೆ ಬಿಟ್ಬಿಟ್ಟು ನಾವು ಬರೀ ಪರ್ಸನಲ್ಲಾಗಿ ಆಚರಣೆ ಮಾಡ್ಕೊಳ್ಳೋದು ಎಷ್ಟಕ್ಕೆ ಸರಿ ಅಂತ. ಭಾಳ ಒಳ್ಳೆ ಅಬ್ಸರ್ವೇಷನ್ ಮಾಡಿದ್ದೀರಿ ನೀವು. ನೋಡಿ, ಈಗ ನಾವು ಮೊಬೈಲ್ನ ತಲತಲಾಂತರದಿಂದ ಬಳಸ್ತಾ ಇದ್ವಾ? ಇಲ್ಲ, ಈಗ ಬಳಸ್ತಾ ಇದ್ದೀವಿ. ನಾವು ಈ ತಂತ್ರಜ್ಞಾನನ ಅಳವಡಿಸ್ಕೋಬೇಕಾಗುತ್ತೆ, ಆಧುನಿಕತೆನ ಅಳವಡಿಸ್ಕೋಬೇಕಾಗುತ್ತೆ. ಹೌದು, ನಾವು ತಲತಲಾಂತರದಿಂದ ಆಚರಿಸ್ಕೊಂಡು ಬಂದಿದ್ದೀವಿ, ಕೀಳರ್ಮೆನ ಅನುಭವಿಸ್ಕೊಂಡು ಬಂದಿದ್ದೀವಿ, ಮತ್ತು ಜಾತಿ ತಾರತಮ್ಯನ ನಡೆಸ್ಕೊಂಡು ಬಂದಿದ್ದೀವಿ. ನಾವು ಕೆಲವ್ರಿಗೆ ಜಾತಿ ತಾರತಮ್ಯ ಮಾಡ್ತೀವಿ, ನಮಗೆ ಬೇರೆಯವರು ಮಾಡ್ತಾರೆ. ಇದನ್ನು ತೊಡೆದಾಕಬೇಕು ಅಂತಂದರೆ ಆಚರಣೆಗಳಲ್ಲಿ ಬದಲಾವಣೆ ಆಗಬೇಕು. ಇವತ್ತು ನೀವು ಯಾವುದೇ ಹಬ್ಬ ನೀವು ಎಷ್ಟೇ ತಲೆಮಾರಿಂದ ಮಾಡ್ಕೊಬಂದಿರಿ, ಆ ಹಬ್ಬಗಳು ಏನನ್ನು ರಿನ್ಯೂ ಮಾಡ್ತವೆ ಅಂದರೆ ಅದು ಮತ್ತೆ ನಿಮ್ಮ ಜಾತಿ ಧರ್ಮಗಳನ್ನ ಅವು ರಿನ್ಯೂ ಮಾಡ್ತವೆ. ಹೆಂಗೆ? ನೀವು ಯಾವುದೇ ಹಬ್ಬ ನೋಡಿ, ಒಂದು ಹಬ್ಬದಲ್ಲಿ ಪಂಜ್ ಹಿಡಿಬೇಕು ಅಂದರೆ ಅದಕ್ಕೆ ಪರ್ಟಿಕ್ಯುಲರ್ ಇಂಥ ಕ್ಯಾಸ್ಟೋರ್ ಹಿಡಿಬೇಕಂತ ಇರ್ತದೆ. ಫಸ್ಟ್ ಪೂಜೆ ಯಾರು ಮಾಡಬೇಕು? ಇಂಥದೇ ಮನೆಯವರು, ಇಂಥದೇ ಜಾತಿಯವ್ರು ಮಾಡ್ಬೇಕು ಅಂತ. ನಮ್ಮ ಕಡೆ ದಿವಟಿಗೆ ಅಂತ ಅಡ್ರೆಸ್ನವರೇ ದಿವಟಿಗೆ ಬ್ಯಾಡ್ರಿ ಪೈಕಿಯವರು. ಈಗ ನಮ್ಮ ಊರಲ್ಲಿ ಆಚಾರ್ಯರು ವಾಜ್ರು ಬಾವಿ ಅಂತ ಕರೀತಾರೆ. ಆ ವಾಜ್ರು ಬಾವಿಯಿಂದಲೇ ನೀರು ತರಬೇಕು. ಇವರು ಡೋಬಿ ಅಗಸರು ಅವರು ಬಟ್ಟೆ ಹಾಸ್ಬೇಕು. ಹಿಂಗೆ ಆ ಜಾತಿಗಳನ್ನ ಇದು ರಿನ್ಯೂ ಮಾಡುತ್ತೆ. ತಮಟೆ ಹೊಡೆಯೋದು, ಒಲೆರೆ ಹೊಡಿಬೇಕು. ಈ ರೀತಿಯ ಜಾತಿಯ ಒಂದು ರಿನ್ಯೂವಲ್ಗೋಸ್ಕರ ಈ ಹಬ್ಬಗಳು ಆಚರಣೆಗಳು ಬಳಕೆ ಆಗ್ತಾ ಇದ್ದಾವೆ ಹೊರತಾಗಿ ಅದರಿಂದ ಯಾವುದೇ ಪ್ರೋಗ್ರೆಸ್ಗೆ ಕಾಂಟ್ರಿಬ್ಯೂಷನ್ ಆಗ್ತಾ ಇದೆ. ನಾನು ಒಂದು ಇದನ್ನ ಇಟ್ಕೊಂಡು, ಅಂದರೆ ಈ ಆಚರಣೆಗಳು ಮತ್ತು ಜಾತಿ ವ್ಯವಸ್ಥೆ ಹೇಗಿದೆ ಅಂದ್ಕೊಂಡು ಒಂದು ಕತೆ ಬರೆದಿದೆ. ಆ ಕಥೆಯಲ್ಲಿ ಸುಮ್ಮನೆ ನಿಮಗೆ ಅದು ಒಂದು ಸನ್ನಿವೇಶದಲ್ಲಿ ಹೆಂಗಿರುತ್ತೆ ಅಂದರೆ, ಒಂದು ತೇರು ಹೋಗ್ತಿರುತ್ತೆ, ರಥೋತ್ಸವ ಆಗ್ತಿರುತ್ತೆ. ರಥೋತ್ಸವದಲ್ಲಿ ಅತ್ಯಂತ ಮುಂದೆ ಇರೋರು ತಮಟೆ ಬರ್ಸೋರು. ತಮಟೆ ಬರ್ಸೋರು ಅವ್ರನ್ನ ಯಾರು ಮುಟ್ಟಿಸ್ಕೊಳ್ಳಲ್ಲ, ಅವರು ದಲಿತರಾಗಿರ್ತಾರೆ, ಅವ್ರು ಮುಂದಕ್ಕೆ ಹೋಗ್ತಾರೆ. ಅವ್ರ ನಂತರ ಬರೋದು ಮಡಿವಾಳರು. ಮಡಿವಾಳರ ಕೆಲಸ ಏನು? ಬಟ್ಟೆ ನೀರು ಸುಮ್ಕಿಸಿ ಪವಿತ್ರ ಮಾಡೋದು. ದಲಿತರು ನಡ್ಕೊಂಡು ಹೋಗಿದ್ದಾರೆ, ಪವಿತ್ರ ಮಾಡೋದು ಮತ್ತು ಬಟ್ಟೆ ಹಾಸೋದು. ಅದಾದ್ಮೇಲೆ ಬರೋದು ಏನಂದ್ರೆ ಇವರು ಕೊರ್ರು ಅಂದ್ರೆ ಭಜಂತ್ರಿಗಳು, ಬಾರಿಸೋದು. ಇದು ನಮ್ಮ ಕಡೆ ಕರಡಿ ಮಜಲು ಆ ಥರದ್ದು ಇರುತ್ತಲ್ಲ, ಅವ್ರು ಬರ್ತಾರೆ. ಅವ್ರ ನಂತರ ಬರೋದು ಏನೋ ಇವರು ಈ ಪಲ್ಲಕ್ಕಿ ಬರುತ್ತೆ, ಊರು ಗೌಡ್ರು ಅವರೆಲ್ಲ ಹಿರಿಕರು ಎಲ್ಲ ಬರ್ತಾರೆ. ಅವ್ರು ಆದ್ಮೇಲೆ ಬರೋದು ದಿವಟಿಗೆ ಹಿಡಿದವರು, ಪಲ್ಲಕ್ಕಿ ಬರುತ್ತೆ, ದಿವಟಿಗೆ ಹಿಡಿದವ್ರು ಬರ್ತಾರೆ. ಇವ್ರು ಕೊನೆಯಲ್ಲಿ ಬರೋದು ದಿವಟಿಗೆ ಅಂದ್ರೆ ಪಂಜು ದೀಪ ಹಿಡಿದವರು, ಅವಾಗ ಪಂಜ್ ಹಿಡ್ತಿದ್ರಲ್ಲ ಅದು. ಕೊನೆಗೆ ಬರೋದು ಹೆಣ್ಮಕ್ಳು ಆರತಿ ಹಿಡ್ಕೊಂಡು ಬರೋದು. ಅಂದ್ರೆ ಈ ಒಂದು ತೇರು ರಥೋತ್ಸವ ಇದೆಯಲ್ಲ, ಒಂದು ಇದು ಮೆರವಣಿಗೆ ಹೋಗುತ್ತಲ್ಲ, ಈ ಮೆರವಣಿಗೆನೆ ಇದು ಒಂದೇ ನೋಡ್ಕೊಂಡ್ಬಿಟ್ರೆ ಸಾಕು ಭಾರತದ ಜಾತಿ ವ್ಯವಸ್ಥೆ ಯಾವ ಹಂತದಲ್ಲಿದೆ, ಹೆಂಗಿದೆ ಅಂತ. ಇದೆಲ್ಲದರ ನಂತರ ಎಲ್ಲ ರಥೋತ್ಸವ ಹೋಗುತ್ತೆ, ದೇವಸ್ಥಾನಕ್ಕೆ ಹೋಗುತ್ತೆ. ದೇವಸ್ಥಾನಕ್ಕೆ ಹೋಗುವಾಗ ಒಂದು ಮೂರ್ನಾಲ್ಕು ಕಡೆ ಒಬ್ಬ ಊರ ದೇಸಾಯಿ ಇರ್ತಾನೆ, ಜಮೀನ್ದಾರ ಇರ್ತಾನೆ, ಒಬ್ಬ ಗೌಡ ಇರ್ತಾನೆ, ಅಲ್ಲೆಲ್ಲ ಹೋಗುತ್ತೆ ಮೆರವಣಿಗೆ.
ಅವನು ತನ್ನ ಮಹಲಿನ ಮನೆ ಮೇಲೆ ಕುತ್ಕೊಂಡು ಕುರ್ಚಿ ಮೇಲೆ ಕುತ್ಕೊಂಡು ನೋಡ್ತಾ ಇರ್ತಾನೆ. ಇರ್ತಾನೆ. ಇದು ದೇವರೇ ಬಂದು ಅವನಿಗೆ ದರ್ಶನ ಕೊಟ್ಟು ಮತ್ತೆ ಮುಂದಕ್ಕೆ ಹೋಗುತ್ತೆ. ಹೌದು. ಆಮೇಲೆ ಈ ಹಬ್ಬಗಳು ಹೆಣ್ಣು ಮಕ್ಕಳ ಬಹಳ ದೊಡ್ಡ ಶೋಷಣೆಯ ಆಚರಣೆಗಳು. ಹೌದು. ಇವತ್ತು ನನ್ನನ್ನು ಸೇರಿದಂಗೆ ಹಬ್ಬ ಅಂತಂದರೆ ನಾವು ಆರಾಮಾಗಿ ಆಟ ಆಡ್ಕೊಂಡು ಇಸ್ಪೀಟ್ ಆಡ್ಕೊಂಡು ಘಟ ಬರ ಆಡ್ಕೊಂಡು ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ತಿನ್ಕೊಂಡು ತಿರುಗಾಡ್ಕ ಇರ್ತೀವಿ. ಹೆಣ್ಮಕ್ಳು ಒಂದು ವಾರದ ಮೊದಲಿಂದ ಕ್ಲೀನ್ ಮಾಡಬೇಕು, ಮತ್ತು ಆ ಹಬ್ಬದ ದಿನ ಭಾಳ ದೊಡ್ಡ ಶೋಷಣೆ, ಹೊರಗಡೆಯಿಂದ ಬಂದವ್ರಿಗೆಲ್ಲ ಬೇಯಿಸಿ ಹಾಕಬೇಕು. ಈ ಥರದ್ದು ಏನಪ್ಪ ಹಂಗಾದ್ರೆ ಈ ಮಾಡಲೇಬಾರ್ದು ಅಂದರೆ ಮಾಡಿರಿ, ನಿಮ್ಮ ಬರ್ತಡೇ ಮಾಡ್ಕೊಳ್ರಿ. ನೀವು ಇವತ್ತು ನಾನು ಏನು ಕೇಳಕ್ಕೆ ಬಂದೆ ಅಂದರೆ, ಈ ಹಳ್ಳಿಗಳ ಜೀವಂತಿಕೆ ಇರೋದೇ ಈ ಥರ ಸಂಸ್ಕೃತಿ ಆಚರಣೆಗಳಲ್ಲಿ. ಹಳ್ಳಿಗಳನ್ನ ಜಾತಿಗಳ ಕೂಪ ಅಂದಿದ್ದಾರೆ ಅಂಬೇಡ್ಕರ್ ಅವರು. ಎಲ್ಲಿವರೆಗೂ ಹಳ್ಳಿಗಳ ಸ್ಟ್ರಕ್ಚರು ಡಿಸ್ಪ್ಯಾಂಟಲ್ ಆಗಲ್ವಾ ಅಲ್ಲಿವರೆಗೂ ಈ ಜಾತಿ ಧರ್ಮ ವ್ಯವಸ್ಥೆಯಿಂದ ನಮಗೆ ಮುಕ್ತಿ ಇಲ್ಲ. ಹೆಸರಲ್ಲಿ ಜಾತಿ ಇಟ್ಕೊಬಿಟ್ಟಿದ್ದೀರಾ ಅನ್ನೋದನ್ನ ಮಾತಾಡೋರಿಗೆ ಜಾತಿಯ ನಡವಳಿಕೆ ಏನಿದೆ ಅಂತ ಗೊತ್ತಿರಲ್ಲ. ಅದನ್ನ ಅವರು ಪೋಷಣೆ ಮಾಡ್ತಿರ್ತಾರೆ. ಹೆಸರಲ್ಲಿ ಜಾತಿ ಇಟ್ಕೊಬಿಟ್ಟ ತಕ್ಷಣನೇ ಜಾತಿ ಆಚರಣೆ ಆಗ್ಬಿಡಲ್ಲ. ನಿಜವಾಗ್ಲೂ ಸಮಸ್ಯೆ ಇರೋದು ಈ ಆಚರಣೆಗಳಲ್ಲಿ. ಈ ಆಚರಣೆಗಳನ್ನ ಕೈ ಬಿಟ್ಟು ನೀವು ನಾಡು ನುಡಿಗೆ ಸಂಬಂಧಪಟ್ಟಿದ್ದನ್ನ ಮಾಡಿ, ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಬರ್ತಡೇ ಮಾಡ್ಕೊಳ್ರಿ. ನಿಮ್ಮ ಶತ್ರುನು ಅವತ್ತು ನಿಮ್ಮನ್ನ ಬೇಜಾರು ಮಾಡ್ಕೊಳಕ್ಕಲ್ಲ. ಆನಿವರ್ಸರಿ, ಮ್ಯಾರೇಜ್ ಆನಿವರ್ಸರಿ ಮಾಡ್ಕೊಳ್ಳೋದು, ಬರ್ತಡೇ ಮಾಡೋದು ತುಂಬಾ ವ್ಯಕ್ತಿ ಕೇಂದ್ರಿತ ಆಗ್ಲಿಲ್ವ? ಅದು ಖಾಸಗಿ ಅಂದ್ರೆ ಒಬ್ಬ ವ್ಯಕ್ತಿನ ಬೆರೆಸೋ ಬದಲು ಯಾವ್ದಾದ್ರು ನಾವು ಅಂಬೇಡ್ಕರ್ ಕುರಿತೋ ಯಾವ್ದು ಪೆರಿಯಾರ್ ಕುರಿತೋ ಅದು ಪೊಲಿಟಿಕ್ಸ್ ವಿಚಾರ ಅಲ್ಲ, ಅದೇ ಆ ಥರದ್ದು ಯಾವುದೋ ಒಂದು ವೈಚಾರಿಕ ಒಂದು ಸಂಘರ್ಷ ಇಟ್ಕೊಂಡು ಅಥವಾ ಕವಿಗೋಷ್ಠಿ ಈ ಥರದ್ದು ಒಂದು ಈ ಮಾತುಕತೆ ಚರ್ಚೆ ಇಂಥದ್ದು ಮಾಡೋದು ಒಳ್ಳೇದಾ ಹೇಗೆ ಅಂತ, ಅಥವಾ ಟೂರು ಟ್ರೆಕ್ಕಿಂಗು? ಇಲ್ಲಿಗೆ ಬರ್ತೀನಿ. ವ್ಯಕ್ತಿಗಳಿಂದನೇ ವ್ಯವಸ್ಥೆ, ವ್ಯಕ್ತಿಗಳಿಂದನೇ ಸಮಾಜ. ಇಲ್ಲಿ ಹುಟ್ಟುವ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಮುಖ್ಯ. ಕುವೆಂಪು ಅವರು ಹೇಳುವಾಗೆ ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ. ನೀನೊಬ್ಬ ಮುಖ್ಯ ಅಂತಂದ್ರೆ ನಾನು ಮುಖ್ಯ, ನಾನೊಬ್ಬ ಮುಖ್ಯ ಅಲ್ಲ ಅಂದರೆ ನೀನು ಮುಖ್ಯ ಅಲ್ಲ. ಆದರೆ ಇಲ್ಲಿ ಈ ಸಮಾಜದಲ್ಲಿ ಈ ಸಪ್ಪೆದಾರದ ಜನ ಅವತ್ತಿನಿಂದ ಇವತ್ತಿನವರೆಗೂ ಅವರ ಡೇಟ್ ಆಫ್ ಬರ್ತ್ ಅವ್ರಿಗೆ ಗೊತ್ತಿದೆ, ನಮ್ಮ ಜನಕ್ಕೆ ಗೊತ್ತಿಲ್ಲ. ಯಾಕೆ ಅಂದರೆ ಹುಟ್ಟಿದ್ಯಾ ನೀನು ಈ ಜಾತಿಲಿ ಹುಟ್ಟಿ ನಿನಗೆ ಯಾಕೆ ಬೇಕು? ಇವ್ರದ್ದು ಮಾತ್ರ ಶ್ರೇಷ್ಠ ಜನ್ಮ, ಇನ್ನು ಮಿಕ್ಕದವ್ರದೆಲ್ಲ ಕನಿಷ್ಠ ಜನ್ಮನ. ನಾನು ಯಾಕೆ ಈ ಪ್ರಶ್ನೆ ಕೇಳಕ್ಕೆ ಇನ್ನೊಂದು ಏನಂದ್ರೆ, ಈ ಇದು ಹುಟ್ಟುಹಬ್ಬ ಮತ್ತು ಮ್ಯಾರೇಜ್ ಇವೆಲ್ಲ ಏನಂದ್ರೆ ತೋರ್ಪಡಿಕೆಯ ಪ್ರತಿಷ್ಠೆಯ ಇದಾಗ್ಬಿಟ್ಟಿದಾವೆ ಎಲ್ಲ. ಅಂದ್ರೆ ಯಾರು ದುಡ್ಡು ಇರುತ್ತಾರೋ ಅವ್ರು ತುಂಬಾ ಚೆನ್ನಾಗಿ ಮಾಡೋದು, ತುಂಬಾ ಊಟಕ್ಕೆ ಹಾಕಿ ಅದನ್ನ ಒಳ್ಳೆ ಪ್ರದರ್ಶನ ಮಾಡೋದು, ತಮ್ಮ ಐಶ್ವರ್ಯವನ್ನ ತನ್ನ ಸಂಪತ್ತನ್ನ ಪ್ರದರ್ಶನ. ನಿಮ್ಮ ಹಬ್ಬಗಳಲ್ಲೂ ಅದನ್ನೇ ಅಲ್ವಾ ಮಾಡ್ತಾ ಇರೋದು? ಯಾರು ಬಡವರು ಇರ್ತಾರೆ ಅವ್ರು ಬರೀ ಒಂದ್ ಕೋಳಿ ಕುಯ್ಕೊಂಡು ಮನೇಲಿ ಮಾಡ್ಕೊತಾರೆ. ಯಾರು ಜೋರಾಗಿರ್ತಾನೆ ಅವನು 10 ಮರಿ ಹೊಡೆದ್ಬಿಟ್ಟು ಊಟ ಹಾಕ್ತಾನೆ. ನೀವು ನಿಮ್ಮ ಹೆಸರಲ್ಲಿ ಹಾಕಿ, ನಿಮ್ಮ ಮ್ಯಾರೇಜ್ ಆನಿವರ್ಸರಿಲಿ ನಿಮ್ಮ ನೆಂಟರಿಷ್ಟರನ್ನ ಕರೆದು ಹಾಕೊಳ್ಳಿ, ನಿಮ್ಮ ಬರ್ತಡೇಲಿ ನಿಮ್ಮ ಫ್ರೆಂಡ್ಸನ್ನ ಇದು ಮಾಡಿ. ಈ ಆಚರಣೆ ಮಾಡೋದಕ್ಕೆ ಇನ್ನೊಂದು ಮಾತೇನು ಹೇಳ್ತಾರೆ ಅಂದ್ರೆ, ಹಂಗಾದ್ರೆ ನೆಂಟರಿಷ್ಟರೆಲ್ಲ ನಾವು ಸೇರೋದು ಯಾವಾಗ? ನೀವು ಜಾತಿ ಹೆಸರಲ್ಲಿ ಯಾಕೆ ಸೇರ್ತೀರಿ? ದೇವ್ರ ಹೆಸರಲ್ಲಿ ಯಾಕೆ ಸೇರ್ತೀರಿ? ನಿಮ್ಮ ಹೆಸರಲ್ಲೇ ಸೇರ್ರಿ. ಹಂಗಂದ್ರೆ ನೀವು ಅಷ್ಟೊಂದು ಕಳಪೆನಾ? ಒಬ್ಬ ವ್ಯಕ್ತಿಗೆ ಅವನಿಗೆ ಆದಂತ ಒಂದು ಮೌಲ್ಯ ಇಲ್ವಾ, ಘನತೆ ಇಲ್ವಾ, ಗೌರವ ಇಲ್ವಾ? ಅವನಿಗೆ ವಯಸ್ಸಾಯ್ತಾ ನಾನು ಈ ವರ್ಷ ಇಂಥದ್ದು ಒಳ್ಳೆ ಕೆಲಸ ಮಾಡಬೇಕು ಅಂತ ಅವನೊಂದು ಡೇಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಬೇಡವಾ? ಸಾಕಷ್ಟು ಜನ ಅವರ ಬರ್ತಡೇಗಳಲ್ಲಿ ಹಣ್ಣು ಹಂಪಲು ಕೊಡ್ತಾರೆ, ಗಿಡ ನೆಡ್ತಾರೆ. ಯಾರಾದ್ರೂ ನೋಡಿದೀರಾ ಅವತ್ತು ಕೆಟ್ಟ ಕೆಲಸ ಮಾಡೋದನ್ನ? ಯಾರಾದ್ರೂ ನೋಡಿದೀರಾ ಅವ್ರ ಬರ್ತಡೇ ದಿನ ಅವ್ರದ್ದು ಶತ್ರುಗಳಾದ್ರೂ ಅವ್ರನ್ನ ಬೈತಾರ? ಅವ್ರ ಅವತ್ತು ವಿಶ್ ಮಾಡ್ತಾರ ಅವ್ರಿಗೆ, ನೋಯಿಸ್ಬಾರ್ದಪ್ಪ ಅವನು ನಮ್ಮಂಗೆ ಮನುಷ್ಯ ಅಂತ. ಈ ರೀತಿಯ ಆಚರಣೆ ಅದು ನಿಜವಾಗ್ಲೂ ವೈಚಾರಿಕ ಆಚರಣೆ. ಇದು ಸಾಲ ಸೋಲ ಮಾಡಿ ಮಾಡೋದು ತಪ್ಪು. ಅವರ ಸಂಪಾದನೆ ಅನುಸಾರ ಅವ್ರು ಮಾಡ್ಲಿ. ಹಂಗಾದ್ರೆ ಒಬ್ಬ ಯಾರು ಚೆನ್ನಾಗಿ ಸಂಪಾದನೆ ಮಾಡಿರ್ತಾನೆ ಅವನು ಖರ್ಚು ಮಾಡಬೇಡ ಅನ್ನೋದಕ್ಕೆ ನಮಗೇನು ರೈಟ್ಸ್ ಇದೆ? ಸೊ ಅದು ಅವರ ಶಕ್ತಿ ಅನುಸಾರ ಮಾಡಲಿ. ಅವರು ಸಾಲ ಸೋಲ ಮಾಡಬಾರ್ದು ಅಷ್ಟೇ, ಯಾವುದೇ ಆಚರಣೆ ಆದರೂ. ಅದರಲ್ಲಿ ಈ ಮೂಢನಂಬಿಕೆ ಇರಬಾರ್ದು. ಈಗ ಮತ್ತೆ ಮುಂದಿನ ಮ್ಯಾನಿಫೆಸ್ಟೋದಲ್ಲಿ SC STಗಳು OBCಗಳು ಅತಿಷ್ಟ್ ಮೀಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ನಾಸ್ತಿಕರ ಸಮ್ಮಿಲನ ಮಾಡಬೇಕು ಅಂತ ಬರೀತೀರ. ಹೌದು.
ಇದು ಏನಾಗುತ್ತೆ ಅಂದರೆ ನಾಸ್ತಿಕರು ನಮ್ಮ ದೇಶದಲ್ಲಿ ಎಷ್ಟು ಜನ ಇದ್ದಾರೆ? ಒಂದು 10% ಇದ್ದಾರಾ? ಒಂದು 10% ಇದ್ದಾರೆ, ದೊಡ್ಡದದೇ. ಅಂದರೆ ನಾನು ಈ ಪ್ರಶ್ನೆ ಮೂಲಕ ನಿಮ್ಗೆ ಏನು ಕೇಳಕ್ಕೆ ಹೋಗ್ತಿದ್ದೀನಿ ಅಂದರೆ, ನಮ್ಮ ಜನಸಂಖ್ಯೆ ಎಷ್ಟಿದೆಯೋ ಅದಕ್ಕಿಂತಲೂ ಹೆಚ್ಚು ದೇವರುಗಳಿರುವಂಥ ದೇಶ ಇದು. ಅಷ್ಟು ನಂಬಿಕೆ, ದೇವರ ಮೇಲೆ ನಂಬಿಕೆ ಇರುವಂಥ ದೇಶ. ಇಂಥ ನೀವು ಮ್ಯಾನಿಫೆಸ್ಟೋದಲ್ಲಿ ಸೇರಿಸೋದ್ರ ಮೂಲಕ ಅಂಥ ಬಹುಸಂಖ್ಯಾತರನ್ನು, ಆಸ್ತಿಕರನ್ನು ನಿಮ್ಮ ಹೋರಾಟದಿಂದ ಹೊರಗಡೆ ಇಡ್ತೀರಾ ಅಂತ. ಇಲ್ಲಿ ನಾವು ಏತಿಸ್ಟ್ ಮೀಟ್ ಇಡಬೇಕು ಅಂತ ಹೇಳಿದೀವಿ, ಬರೀ ಏತಿಸ್ಟ್ಗಳೇ ಇರಬೇಕು ಅಂತ ಹೇಳಿಲ್ಲ. ಏತಿಸ್ಟ್ ಮೀಟ್ ಯಾಕೆ ಇಡಬೇಕು ಅಂತಂದ್ರೆ, ಇವ್ರು ಯಾರು ಆಸ್ತಿಕರು ಅಂತ ಡಂಬಾಚಾರ ಏನಿದೆ ಇವರಲ್ಲಿ ಅದು ಸುಳ್ಳು. ಇವತ್ತು ಇವರೆಲ್ಲ ಜಾತಿ ಧರ್ಮ ಇದೆಲ್ಲ ಏನು ಸಾಕಷ್ಟು ಜನ ಪ್ರತಿಪಾದಿಸ್ತಾ ಇದ್ರೆ ಸವಲತ್ತುಗೋಸ್ಕರ ಮಾಡ್ತಾ ಇರುವಂತವ್ರು ಇವರೆಲ್ಲ. ನೀವು ಏತಿಸ್ಟ್ಗಳಿಗೇನು 10% ಮೀಸಲಾತಿ ಕೊಡಿ, ನೀವೇ ಹೇಳ್ತಾ ಇದ್ದೀರಾ 10% ಇದ್ದೀರಾ ಅಂತ, 10% ಮೀಸಲಾತಿ ಕೊಡಿ. 24 hours ಅಲ್ಲಿ 50 ಕೋಟಿ ಜನ ಎಂಟ್ರಿ ಮಾಡಿಸ್ತಾರೆ. ನಾನು ಏತಿಸ್ಟ್ ಅಂತ. ನೀವು ಇವತ್ತು ಮೀಸಲಾತಿ ನೀವು ಜಾತಿ ಆಧಾರದಲ್ಲಿ, ಧರ್ಮದ ಆಧಾರದಲ್ಲಿ ಕೊಡ್ತಾ ಇದ್ದೀರಿ. ಹಾಗಾಗಿ ಅವರು ಬಿಟ್ಟು ಬರೋದಕ್ಕೆ ಈಗ ರಾಜ್ಯ ಸರ್ಕಾರದಲ್ಲಿ ನಾವೇ ಒತ್ತಾಯ ಮಾಡಿಸಿ ಈಗೇನ್ ಸರ್ವೆ ನಡೀತು ಅದ್ರಲ್ಲಿ ಹಾಕ್ಸಿದ್ವಿ ನಾವೆಲ್ಲ. ಅದರಲ್ಲಿ ರಿಲಿಜನ್ ಏತಿಸ್ಟ್ ಅಂತಾನೆ ಹಾಕಿದೀವಿ. ಸೊ ಇದೇನಂತಂದ್ರೆ ಆ ಅವೇರ್ನೆಸ್ನ ತರೋದು ಹೆಂಗೆ. ಆಮೇಲೆ ನಮ್ಮ ಬಹಳ ದೊಡ್ಡ ತಿಳುವಳಿಕೆ ಏನು ಅಂತಂದ್ರೆ, ಕೆಲವು ಜನ ಮಾತ್ರನೇ ಈ ವ್ಯವಸ್ಥೆಗಳನ್ನ ಬದಲಾಯಿಸೋದು, ಎಲ್ಲರೂ ಅಲ್ಲ. ಆದ್ರೆ ಆ ಬದಲಾದ ವ್ಯವಸ್ಥೆಯಲ್ಲಿ ಆ ಹಣ್ಣನ್ನ ತಿನ್ನುವಂಥವ್ರು ಎಲ್ಲರೂ ಇರ್ತಾರೆ. ಇವತ್ತು ನಿಮ್ಮ ಮನೇಲಿ ಯಾರಾದ್ರೂ ಸ್ವತಂತ್ರ ಹೋರಾಟಗಾರರಿದ್ದಾರಾ? ಇಲ್ಲಿ ಕ್ಯಾಮ್ರಾಮನ್ ಇದಾರೆ, ಅವ್ರ ಮನೇಲಿ ಯಾರಾದ್ರೂ ಇದಾರ? ಅವ್ರ ತಾತ ಮುತ್ತಾತ? ನಮ್ಮ ತಾತ ಮುತ್ತಾತ ಅಂತೂ ಇಲ್ಲ. ಅವಾಗ ಅವ್ರು ನಮ್ಮ ತಾತ ಮುತ್ತಾತರ ಬದುಕು ನೆನಪಿಸ್ಕೊಂಡ್ಬಿಟ್ರೆ ಎಲ್ಲೋ ಕಾಡು ಮೇಲೂ ಅಲ್ಕೊಂಡು ಕುರಿ ಕಾಯ್ಕೊಂಡು ದನ ಕಾಯ್ಕೊಂಡು ಅವ್ರು ಬದುಕಿದ್ದ ದೊಡ್ಡದು. ನಾವೀಗ ಅನುಭವಿಸ್ತಾ ಇಲ್ವಾ ಸ್ವತಂತ್ರ ಹೋರಾಟದ ಫಲನ? ಹೌದು ಹೌದು. ಅವತ್ತು 40 ಕೋಟಿ ಜನ ಇದ್ರು ಅಂದ್ರೆ ಇವತ್ತಿನ ಪಾಕಿಸ್ತಾನ ಬಾಂಗ್ಲಾದೇಶ ಸೇರಿ ಹೇಳ್ತಾ ಇರೋದು 40 ಕೋಟಿ ಜನದಲ್ಲಿ 3,80,000 ಜನ ಅಷ್ಟೇ ಭಾಗವಹಿಸಿದ್ದು. ದಡ್ಡ ಕಾಲ ಆಗ. ಇವತ್ತು ಕಮ್ಯುನಿಕೇಶನ್ ಇರಲಿಲ್ಲ. ಇವತ್ತು ಬೆರಳೆಣಿಕೆ ಜನ ಸಾಕು ನಮಗೆ ಈ ನೀತಿಗಳನ್ನ ಬದಲಾಯಿಸೋದಕ್ಕೆ. ಇಂಡಿಯಾ ಒಕ್ಕೂಟ, ಕನ್ನಡ ನಾಡು, ಇದನ್ನ ಉಳಿಸ್ಕೊಳ್ಳೋದಕ್ಕೆ, ಬೆಳೆಸ್ಕೊಳ್ಳೋದಕ್ಕೆ. ಆಮೇಲೆ ಇನ್ನೊಂದು ಕಡೆ ಹೇಳ್ತೀರಾ, ಈ ಅನ್ಟಚಬಲ್ಸ್ SC ಜಾತಿಯವರಿಗೆ ಅವಾಗವಾಗ ರಿಲಿಜನ್ ಇಂಪಾರ್ಟೆನ್ಸ್ ಮೀಟ್ ಮಾಡಬೇಕು ಅಂತ. ಏನಿದು? ಇದು ಡಾಕ್ಟರ್ BR ಅಂಬೇಡ್ಕರ್ ಅವರು ನಾನು ಹಿಂದೂವಾಗಿ ಹುಟ್ಟಿದ್ದೇನೆ, ಹಿಂದೂವಾಗಿ ಸಾಯಲಾರೆ ಅಂತ ಹೇಳಿದ್ದಾರೆ. ಇದರ ಅರ್ಥ ಏನು? ಇದರ ಅರ್ಥ ಒಂದು ಧರ್ಮನ ಅಪ್ಕೋಬೇಕು. ಹಾಗಾಗಿ ಅವರು ಬೌದ್ಧ ರಿಲಿಜನ್ನ ಅಪ್ಕೊಂಡ್ರು. ಬಸವಣ್ಣ ಏನು ಮಾಡಿದ್ರು? ಒಂದು ಕಲ್ಲನ್ನ ಕೈ ಮೇಲೆ ಇಟ್ಟು ಒಂದು ಲಿಂಗಾಯತ ಧರ್ಮನ ಅವರು ಸ್ಥಾಪನೆ ಮಾಡಿದ್ರು, ಇಷ್ಟಲಿಂಗ. ಗುರುನಾನಕ್ ಏನು ಮಾಡಿದ್ರು? ಇವರೆಲ್ಲ ದೀಕ್ಷೆ ಕೊಟ್ಟಿದ್ದು ಮ್ಯಾಕ್ಸಿಮಮ್ ಯಾರಿಗೆ? ಎಲ್ಲ ಶೂದ್ರರಿಗೆ. ಮ್ಯಾಕ್ಸಿಮಮ್ ಯಾರು ಅಸ್ಪೃಶ್ಯತೆಯ ಏರಿಕೆಗೆ ಒಳಗಾಗಿದ್ರು ಅವ್ರಿಗೆ, ಅವ್ರಿಗಲ್ಲ, ಯಾರು ಏರ್ಸ್ಕೊತಾ ಇದ್ರು ಅವ್ರಿಗೆ. ಇವತ್ತು ಈ ತೀವ್ರವಾದ ಅಸ್ಪೃಶ್ಯತೆನ ಅನುಭವಿಸ್ತಾ ಇರೋರು ಅವತ್ನಷ್ಟು ಜಾತಿಗಳು ಇಲ್ಲ. ಇವತ್ತು ಕೆಲವು ಜಾತಿಗಳು ಅನುಭವಿಸ್ತಾ ಇದ್ದಾರೆ. ಅದರಿಂದ ನೀವು ಪಾರಾಗೋದು ಹೇಗೆ? ಈ ರೀತಿಯ ಮಾದರಿಗಳಿದೆ. ಈ ರಿಲಿಜನ್ಗಳನ್ನ ಅಪ್ಕೊಂಡ್ರೆ ಅದರಿಂದ ಅಂದ್ರೆ ಆ ಎಲ್ಲ ರಿಲಿಜನಲ್ಲೂ ಮೂಢನಂಬಿಕೆ ಇದ್ದೇ ಇರುತ್ತೆ, ಅದು ಬೇರೆ ಸಬ್ಜೆಕ್ಟ್. ಆದ್ರೆ ಈ ಒಂದು ಅಸ್ಪೃಶ್ಯತೆಯಿಂದ ತಪ್ಪಿಸ್ಕೊಳ್ಬೇಕಲ್ಲ, ನಮ್ಮ ಮೇಲೆ ಏರಿರುವಂತ ಅಸ್ಪೃಶ್ಯತೆಯಿಂದ. ಈಗ ಉದಾಹರಣೆಗೆ ಸಾಕಷ್ಟು ಜನ ಹೇಳ್ತಾರೆ, ಒಕ್ಕಲಿಗರು ಬ್ರಾಹ್ಮಣರು ಅಸ್ಪೃಶ್ಯರಂಗೆ ಕಾಣಿಸ್ತಾರೆ, ಲಿಂಗಾಯತರನ್ನು ಕಾಣ್ತಾರೆ, ಮಡಿವಾಳರನ್ನು ಕಾಣ್ತಾರೆ, ಅದೇ ರೀತಿ ಒಲೆಯರನ್ನು ಕಾಣ್ತಾರೆ, ಮಾದಿಗರನ್ನು ಕಾಣ್ತಾರೆ ಅಂತ ಹೇಳ್ತಾರೆ. ಆದರೆ ವಾಸ್ತವದಲ್ಲಿ ಕರ್ನಾಟಕದ ಸಂದರ್ಭದಲ್ಲಿ ಏನು ಈಗ ಇತ್ತೀಚೆಗೆ ಆ ದಲಿತ ಅನ್ನುವಂಥ ಪದನ ಬಳಸಿದ್ರೆ ಕೆಲವರು ನಮ್ಮ ಸ್ನೇಹಿತರೆ ಬೈತಾರೆ. ಇಲ್ಲಪ್ಪ, ನಾವು ನಮ್ಮ ಕ್ಯಾಸ್ಟಿಂದ ಗುರ್ಸಿ ನೀವು ಈ ಒಳ ಮೀಸಲಾತಿ ಇದೆಲ್ಲ ಆದಮೇಲೆ. ಸೊ ಈ ಎರಡೂ ಕಮ್ಯುನಿಟಿಗೆ ಮನೆಗಳ ಬಾಡಿಗೆ ಕೊಡಲ್ಲ. ಊರುಗಳಲ್ಲಿ ಈವನ್ ಟುಡೇ ಈ ಬೇರೆ ಎಲ್ಲ ಯಾಕೆ, ನನ್ನ ತಾಯಿನೇ
ಭಾಳ ಕೆಟ್ಟದಾಗಿ ನಡ್ಸ್ಕೊತಾರೆ. ಭಾಳ ಹಂಗಾಗಿ ಮನೇಲಿ ಸಾಕಷ್ಟು ಜಗಳ ಆಗಿ ಒಂದು 8-10 ವರ್ಷದಿಂದ ನಮಗೂ ಅವ್ರಿಗೂ ಕಾಂಟ್ಯಾಕ್ಟೇ ಇಲ್ಲ. ಓ, ನಿಮ್ಮ ಪಾಡು ನೀವಿರಿ, ನನ್ನ ಪಾಡ ನಾನು ಇರ್ತೀನಿ ಅಂತ. ಯಾಕೆ? ಅವರು ಅಷ್ಟು ಆ ಜಾತಿಯ ಮನಸ್ಥಿತಿ. ಓ, ನೀವು ನಿಮ್ಮ ನ್ಯಾಷನಾಲಿಟಿನಲ್ಲಿ ಅವರು ಅದನ್ನ ಗೌರವಿಸಲ್ಲ, ಒಪ್ಕೊಳ್ಳಲ್ಲ. ಊಟಕ್ಕೆ ವಿಷ ಹಾಕಿ ಸಾಯಿಸುವಂತ ಮನಸ್ಥಿತಿ ಅವರು. ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಮನೆಯವರು ಈ OBC ಜನ ಏನಿದ್ದಾರೆ ಇವರು ಅವರ ಜಾತಿಯ ಆ ಒಂದು ಅಮಲಿಗೆ ಅದು ಒಂದು ಸಿನಿಮಾ ಕೂಡ ಮಾಡಿದ್ದೀನಿ ನಾನು, ಆರಂಭ ಅಂತ, ಮರ್ಯಾದೆಗೇಡಿ ಹತ್ಯೆ ವಿಚಾರವಾಗಿ. ಅದು ನಾವು ಹುಟ್ಟಿದ ಹೌದೌದು, ನೈಜ ಘಟನೆ ಆಧರಿಸಿದ್ದು. ನಮ್ಮ ದೂರದ ಸಂಬಂಧಿಕರು ವಿಚಾರ. ತಾವ್ ಎತ್ತ ಮಕ್ಕಳಿಗೆ ವಿಷ ಹಾಕಿ ಸಾಯಿಸ್ತಾರ್ರಿ ಗೌಡ್ರು. ಎಲ್ಲ ಜಾತಿಲೂ ಇದಾರೆ, ನೀವು ನೋಡ್ತಾ ಇರ್ತೀರಲ್ಲ. ಮರ್ಯಾದೆಗೇಡಿ ಅಲ್ಲ, ಅದು ಅಂದ್ರೆ ಯಾರನ್ನ ಲವ್ ಯಾರ್ಯಾರ ನಡುವೆ ಆಯ್ತು? ಅದು ಮಾಮೂಲಿ ಏನು ಈ ಅಸ್ಪೃಶ್ಯತೆ ಏರಿಕೆ ಮಾಡಿಸ್ಕೊಂಡಿರುವಂತ ಒಂದು ವಲಯ ಜಾತಿಯ ಕಮ್ಯುನಿಟಿ ಹುಡುಗನ್ನ ಲವ್ ಮಾಡಿದ್ರು ಅಂತ. ಗೌಡ್ರ ಹುಡುಗಿ ಹೌದು, ಗೌಡ್ರ ಅಂದ್ರೆ ಒಕ್ಕಲಿಗರು. ಗೌಡ್ರ ಅಂದ್ರೆ ಎಲ್ಲಾ ಜಾತಿಲೂ ಗೌಡ್ರು ಅಂತ ಇರ್ತಾರೆ. ಸೊ ಸ್ವಾಭಾವಿಕವಾಗಿ ನಮ್ಮ ಮನೆಗಳಲ್ಲಿ ಮಾತಾಡುವಾಗ್ಲೂ ಏನ್ ಹೇಳ್ತಾರೆ, ನೀನು ಯಾರ್ ಬೇಕಾದ್ರೆ ಮದ್ವೆ ಆಗಪ್ಪ, ವಲಯರ ಮಾದಿಗರು ಮಾತ್ರ ಆಗಬಾರ್ದು. ಇತ್ತೀಚೆಗೆ ಈ ಸಾಬ್ರನು ಸೇರ್ಸ್ಕೊಬಿಟ್ಟವ್ರೆ. ಇವ್ರು ಮಾಡಿರೋ ಈ ಇತ್ತೀಚಿನ ಈ ಒಂದು ರಾಜಕೀಯ ಪಿತೂರಿಯಿಂದ ಬೇರೆಯವ್ರನ್ನೇ ಅವ್ರಿಗೇನು ಅಂತ ಇದಾಗಲ್ಲ. ಜಾತಿ ಬಿಟ್ಟು ಮದುವೆ ಆಗೋನೆ, ಕುರುಬ್ರನು, ಮಡಿವಾಳ್ರನು ಅಂತ ಏನು ಸಮಸ್ಯೆ. ಒಲೆ ಮಾದಿಗರನಾಗಬಾರ್ದು, ಸಾಬ್ರನಾಗಬಾರ್ದು. ಇದು ಒಂದು ನಾರ್ಮಲ್ ಆಗಿ ಮಾತಾಡ್ತಾ ಇರುವಾಗ್ಲೂ ಈ ಅಭಿಪ್ರಾಯಗಳು ಬರ್ತವೆ ಅಂದ್ರೆ ಅವರ ಮನಸ್ಥಿತಿ ಒಳಗೆ ಯಾವ ರೀತಿ ಇಳಿಸಿದ್ದಾರೆ ಇದನ್ನ ನಾವು ಹೋಗ್ಲಾಡಿಸ್ಬೇಕಲ್ಲ. ಈಗ ನಾವು ದೇಶ ಕಟ್ತೀವಿ, ಕನ್ನಡ ದೇಶ, ತಿರ್ಗಾದ ಹಂಗೆ ಇರ್ತದೆ ಕೊಳೆ ಅಂತಂದ್ರೆ ಉಪಯೋಗ ಪ್ರಯೋಜನ ಏನು? ಅದ್ ಯಾವ ದಿಕ್ಕಲ್ಲಿ ನಡಿಬೇಕು? ಅದಕ್ಕೆ ಈ ರೀತಿಯ ಕಾರ್ಯಕ್ರಮಗಳು ನಮ್ಮ ಅಲ್ಲ. ನನಗೆ ಇದು ಅರ್ಥ ಆಗ್ಲಿಲ್ಲ. ಏನದು ರಿಲಿಜನ್ ಇಂಪಾರ್ಟೆಂಟ್ ಮೀಟ್ ಅಂದ್ರೆ ಅವ್ರಿಗೆ ಧರ್ಮದ ಪ್ರಾಮುಖ್ಯತೆಗಳು. ಈಗ ನೀವೇನಾದ್ರೂ ಧರ್ಮದ ನೀವು ಅಲ್ಲಿ ಅವ್ರು ಪಾಸಿಟಿವ್ ಆಗಿ ನೋಡ್ಬೇಕಾ ಅಥವಾ ಧರ್ಮದ ನಿರರ್ಥಕತೆಯನ್ನ ಅರ್ಥ ಮಾಡ್ಕೋಬೇಕಾ ಅಂತ? ಇಲ್ಲ, ಧರ್ಮ ನಿರರ್ಥಕತೆ ಅಂತ ಅದು ನಾವು ಒಪ್ಪೋದಿಲ್ಲ. ಧರ್ಮ ಪಾಲಿಸ್ಬೇಕಂತ ಹೇಳ್ತಿದ್ದೀರಾ? ಅದನ್ನೇ ಹೇಳ್ತಾ ಇದೀವಿ. ಕೇಳಿ, ಯಾರು ಈಗ ಟಚಬಲ್ ಕಮ್ಯುನಿಟಿಗಳಿದೆ ಅವ್ರಿಗೆ ಯಾವ ಧರ್ಮದ ಅಗತ್ಯ ಇಲ್ಲ, ಅವರು ಏತಿಸ್ಟ್ ಆಗ್ಬೇಕು. ಯಾರು ಅನ್ಟಚಬಿಲಿಟಿಗೆ ಟಚಬಲ್ಸ್ ಇದ್ದಾರೆ, ಸವರ್ಣರೆಲ್ಲ ನಾಸ್ತಿಕರಾಗಿ ಯಾರು ಈ ತಾರತಮ್ಯಕ್ಕೆ ಒಳಗಾಗಿದ್ದೀರಿ, ಈ ಅನ್ಟಚಬಿಲಿಟಿ ನಾವು ಅನುಭವಿಸ್ತಾ ಇದ್ದೀರಿ, ನೀವು ಒಂದು ಧರ್ಮ ಒಪ್ಕೊಳ್ಳಿ. ಉದಾಹರಣೆಗೆ ಯಾರೋ ಒಬ್ಬ ರಮೇಶ ಹಿಂದೂ ಧರ್ಮ ಒಪ್ಕೋಬೇಕಾ? ಅದು ಧರ್ಮನೇ ಅಲ್ಲ ಸ್ವಾಮಿ. ನಾನು ಹೇಳ್ತಾ ಇರೋದು ನರೇಂದ್ರ ಮೋದಿ ಹೇಳವ್ರೆ, ಗುಜರಾತ್ ಹೈಕೋರ್ಟ್ ಹೇಳಿದೆ ಅದೊಂದು ಜೀವನ ಶೈಲಿ ಅಂತ, ಅದೊಂದು ಧರ್ಮ ಅಲ್ಲ. ಯಾವ್ದೋ ಸಂದರ್ಭದಲ್ಲಿ ಒಂದು ಮಾತು ಉದುರಿಸ್ಬಿಡ್ತಾರೆ. ಭಾರತದ ಮೆದುಳಲ್ಲಿ ಇಲ್ಲಿ ಬೇರೆ ಬಿಟ್ಟರು ಅಂತ ಹಿಂದೂ ಧರ್ಮ ನೋಡಿ, ಅದೊಂದು ಏರಿಕೆ. ಹಿಂದೂ ಧರ್ಮ ಅದೊಂದು ಏರಿಕೆ ನೋಡಿ. ಇವತ್ತು ಇವ್ರು ಯಾರ್ಯಾರೋ ಏನೇನೋ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ರಿಲಿಜನ್ ಇಂಪಾರ್ಟೆನ್ಸ್ ಮೀಟ್ ಅಂತ ಭಾರತದಲ್ಲಿ ಇದ್ಕೊಂಡು ಇಲ್ಲಿನ ಬಹುಸಂಖ್ಯಾತರು ಹಿಂದೂಗಳು ಅಂದ್ರೆ ಹಿಂದೂಗಳು ಅವ್ರ ಧರ್ಮವನ್ನು ಒಪ್ಕೋಬೇಕಂದಂಗಾಗತ್ತಲ್ವ ಇದು? ಇಲ್ಲ ಸರ್, ಬಹುಸಂಖ್ಯಾತರು ಹಿಂದೂ ಅನ್ನೋದು ಅದು ಸುಳ್ಳು, ಅದೊಂದು ಮಿತ್ತದು. ಎಲ್ಲಿದ್ದೀರಾ ನೀವು? ನೋಡಿ, ಯಾವಾಗ ಮುಸ್ಲಿಂ ಬಂದಾಗ ಹಿಂದೂ, ಕ್ರಿಶ್ಚಿಯನ್ ಬಂದಾಗ ಹಿಂದೂ, ಇನ್ನು ಉಳಿದಂತ ಟೈಮಲ್ಲಿ ಅವನು ಕುಂಬಾರ, ಕುರುಬ, ಒಕ್ಕಲಿಗ, ಅವನು ಮಡಿವಾಳ, ವಲಯ, ಮಾದಿಗ. ಇದು ಸಮೀಕ್ಷೆಯಲ್ಲಿ 2 ಕಾಲಂ ಬರುತ್ತೆ ಜನಗಣತಿಯಲ್ಲಿ. ಒಂದು ಯಾವ ಜಾತಿ, ಯಾವ ಧರ್ಮ ಅಂತೇಳಿ. ನಾನು ಇಂಥ ಧರ್ಮ, ಇಂಥ ಜಾತಿ ಅಂತ ಎಲ್ಲರೂ ಹಿಂದೂ. ಅದರಲ್ಲೂ ಕೂಡ ಹಿಂದೂ, ಕುರುಬ, ಹಿಂದೂ. ಈ ಸಲ ಕರ್ನಾಟಕದ ಏನು ಈ ಸಮೀಕ್ಷೆ ಇವರು ಅಕ್ಸೆಪ್ಟ್ ಮಾಡಿದ್ರಲ್ಲ ಕೊನೆ ಜಾತಿ ಸಮೀಕ್ಷೆ ಹೋಗುವಾಗ, ಅದೇನೋ ಶೈಕ್ಷಣಿಕ ಸಮೀಕ್ಷೆ, ಅದರಲ್ಲಿ ಏತಿಸ್ಟ್ ಕಾಲಂಗೆ ಅವಕಾಶ ಮಾಡಿಸ್ಕೊಟ್ಟಿದ್ರು. ನಾವೆಲ್ಲರ ಒತ್ತಡದಿಂದ ನಾವೆಲ್ಲರನ್ನು ಕೂಡ ಧರ್ಮದ ಕಾಲಂ ಅಲ್ಲಿ ಏತಿಸ್ಟ್ ಅಂತಾನೆ ನಮೂದಿಸಿದೀವಿ. ಸಾಕಷ್ಟು ಜನ ಬೌದ್ಧ ಅಂತ ನಮೂದಿಸಿದ್ರು, ಆದ್ರೆ ಅವರ ಜಾತಿಗಳು ಅವರು ಅದನ್ನೇ ನಮೂದಿಸಿದ್ರು. ಕಾರಣ ಏನು? ಆ ಕ್ಯಾಟಗರಿಯಲ್ಲಿ ಸಿಗುವಂತ ನಾನು ಜಾತಿಯನ್ನ ನಮ್ಮ ಈ ದೇಶದಿಂದ ಜಾತಿಯಿಂದ ಯಾವುದೇ ಸಮಸ್ಯೆ ಇಲ್ಲ, ಜಾತಿಯಿಂದ ಯಾವುದೇ ಸಮಸ್ಯೆ ಇಲ್ಲ. ಸಮಸ್ಯೆ ಇರೋದು ಆ ಜಾತಿನ ನಿರ್ದೇಶನ ಮಾಡುವಂತ ಧರ್ಮದಿಂದ. ಇದು ನನ್ನ ಮಾತಲ್ಲ, ಅಂಬೇಡ್ಕರ್ ಮಾತು ಕೂಡ ಅಲ್ಲ. ನೀವು ಇಲ್ಲಿ ರಿಲಿಜನ್ ಇಂಪಾರ್ಟೆನ್ಸ್ ಹೌದು. ಈಗ ನೀವು ಯಾವ್ದೋ ಪ್ರಗತಿಪರ ಜೀವಪರವಾದ ಧರ್ಮ ಅಂತ ನೀವು ರಿಲಿಜನ್ ಅಂತ ಹೇಳಿದ್ರೆ
ಕೇಳಿ ನಾವು ಸರ್, ಒಪ್ತಿದ್ವಿ. ಕೇಳಿ ಸರ್, ಈಗ ಯಾವ ಧರ್ಮ ಬೇಕಾದ್ರೆ ಅನ್ನೋ ರೀತಿಯಲ್ಲಿ ಹೌದು, ಬರ್ತಾ ಇದೆ. ಈಗ ಒಬ್ಬ ರಮೇಶ ಅನ್ನುವಂಥವನು ಇವರು ಏರಿರುವಂತ ಹಿಂದೂ ಧರ್ಮದಲ್ಲಿ ಇರ್ತಾನೆ. ಈ ರಮೇಶ ಈತ ಒಂದು ಲಿಂಗಾಯತ ಧರ್ಮನ ಅಕ್ಸೆಪ್ಟ್ ಮಾಡ್ತಾನೆ ಅಂತ ಇಟ್ಕೊಳ್ಳೋಣ. ಅವಾಗ ಆತನಿಗೆ ಆಚಾರ ವಿಚಾರ ಬದಲಾವಣೆ ಆಗುತ್ತೆ, ಆತನ ಪೂಜಾ ವಿಧಾನ ಬದಲಾಗುತ್ತೆ, ಆತನ ನೋಡುವಂತ ವಿಧಾನ ಬದಲಾಗುತ್ತೆ, ಆತ ಆಲೋಚನೆ ಮಾಡುವಂತ ವಿಧಾನ ಬದಲಾಗುತ್ತೆ. ಅಲ್ಲ ನಾ ಅದನ್ನೇ ಹೇಳೋದು. ಕೇಳಿ ಇದೇ ತರ ಇಲ್ಲ ಇದೇ ರೀತಿ ಯಾರಾದ್ರೂ ಒಬ್ರು ಕ್ರಿಶ್ಚಿಯಾನಿಟಿನ ಅಕ್ಸೆಪ್ಟ್ ಮಾಡ್ತಾರೆ. ಆಮೇಲೆ ಇಲ್ಲಿ ಏನ್ ಸಮಸ್ಯೆ ಆಗ್ಬಿಟ್ಟಿದೆ ಅಂದ್ರೆ, ನೀವು ಸಿಖ್ ಧರ್ಮ ಅದು ಇಂಡಿಯನ್ ಧರ್ಮ, ಇದು ಲಿಂಗಾಯತ ಇಂಡಿಯನ್ ಧರ್ಮ, ಇನ್ನೊಂದು ಯಾವ್ದು ಜೈನ ಧರ್ಮ ಇಂಡಿಯನ್ ಧರ್ಮ, ಬೌದ್ಧ ಧರ್ಮ ಇಂಡಿಯನ್ ಧರ್ಮ, ಈ ಇಸ್ಲಾಮು ಮತ್ತೆ ಕ್ರಿಶ್ಚಿಯನ್ ಅದು ಇಂಡಿಯಾದಲ್ಲ. ಯಾವಾಗಿಂದನ್ರಿ ಇಂಡಿಯಾ? ಯಾವಾಗಿಂದ ಇಂಡಿಯಾ? ನಾವೆಲ್ಲ ಏಷ್ಯಾದವರು. ಇಂಡಿಯಾ ಭಾರತ ಎಲ್ಲ ನೆನ್ನೆ ಮೊನ್ನೆದು ಸ್ವಾಮಿ. ನಾವೆಲ್ಲ ಏಷ್ಯನ್ಸ್. ಈ ದೇಶಗಳಾಗಿರೋದು ಯಾವಾಗಿಂದ? 200-300 ವರ್ಷದಿಂದ ಗಡಿಗಳು ಹಾಕೊಂಡಿದೀವಿ ನಾವು. ಇಂಡಿಯಾ ಒಕ್ಕೂಟ ದೇಶ ರಾಜ್ಯ ಅಂತ. ಅದಕ್ಕೂ ಮೊದಲು ಇಡೀ ಜಗತ್ತಲ್ಲಿ ಎಲ್ಲ ಧರ್ಮ ಹುಟ್ಟಿರೋದು ಏಷ್ಯಾದಲ್ಲೇ. ಇವತ್ತು ಗಾಜಾಪಟ್ಟಿಗೆಲ್ಲ ಯಾಕೆ ಕಿತ್ತಾಡ್ತವ್ರೆ? ಎಲ್ಲ ಹುಟ್ಟಿರೋದು ಏಷ್ಯಾದಲ್ಲೇ. ಇವತ್ತು ಈ ಲಿಂಗಾಯತ ಹುಟ್ಟಿರೋದು ಏಷ್ಯಾದಲ್ಲೇ, ಬೌದ್ಧ ಹುಟ್ಟಿರೋದು ಏಷ್ಯಾದಲ್ಲೇ, ಇಸ್ಲಾಂ ಹುಟ್ಟಿರೋದು ಏಷ್ಯಾದಲ್ಲೇ, ಕ್ರಿಶ್ಚಿಯಾನಿಟಿ ಹುಟ್ಟಿರೋದು ಏಷ್ಯಾದಲ್ಲೇ. ಇವ್ರು ಯಾಕೆ ಇಸ್ಲಾಮು ಮತ್ತೆ ಕ್ರಿಶ್ಚಿಯಾನಿಟಿನ ಈ ರೀತಿ ವಿಭಾಗಿಸ್ತಾರೆ ಅಂದ್ರೆ, ಇದನ್ನ ಕ್ಯಾಪ್ಚರ್ ಮಾಡಕ್ಕಾಗಲ್ಲ ಅವೆರಡನ್ನ. ಯಾಕೆ ಅವರು ಬಲಿಷ್ಠರಾಗ್ಬಿಟ್ಟವ್ರೆ. ಹಾಗಾಗಿ ಇನ್ ಮಿಕ್ಕದನ್ನ ಇವರು ಇಂಡಿಯಾ ಧರ್ಮ ಅನ್ಬಿಡೋದು, ಇದನ್ನ ಇವು ಹೊರಗಿನ ಧರ್ಮ ಅನ್ನೋದು. ಈ ಇಂಡಿಯಾ ಅನ್ನೋದು ಏನೋ 1000 ವರ್ಷದಿಂದ ಇದ್ದಿದ್ರೆ ನಾವು ಒಪ್ಕೋಬೋದಿತ್ತು. 1000 ವರ್ಷದಿಂದ ನಾವೆಲ್ಲ ಏಷ್ಯಾದವ್ರು ಅಷ್ಟೇನೆ. ಇವತ್ತು ನಿಮಗೆ ಬೇರೆ ಕಾಂಟಿನೆಂಟ್ಗೆ ಹೋದ್ರೆ ಸೌತ್ ಏಷ್ಯನ್ಸ್ ಅಂತ ಕರೀತಾರೆ ನಮ್ಮನ್ನ ಹೊರತಾಗಿ, ನೀನು ಇಂಡಿಯಾದವನ ಇನ್ನೊಂದು ಆ ರೀತಿ ಕರೆಯಲ್ಲ. ಹಾಗಾಗಿ ಯಾವುದೋ ಒಂದು ಧರ್ಮ, ಉದಾಹರಣೆಗೆ ನಾ ಹೇಳಿದ್ನಲ್ಲ, ಕ್ರಿಶ್ಚಿಯಾನಿಟಿಗೆ ಒಬ್ರು ಹೋದ್ರು, ಇಲ್ಲ ಇಸ್ಲಾಂಗೆ ಹೋದ್ರು, ಅವ್ರ ಆಚಾರ ವಿಚಾರ ಬದಲಾಯಿತು, ಅವ್ರ ಉಡುಗೆ ತೊಡುಗೆ ಬದಲಾಯಿತು, ಅವ್ರ ಚಿಂತನೆ ಬದಲಾಯಿತು, ಅವ್ರ ಕಾಂಟ್ಯಾಕ್ಟ್ ಬದಲಾಯಿತು. ಓಕೆ, ನಮ್ಮ ಮುಂದಿನ ಚರ್ಚೆಗೆ ಮತ್ತೆ ಮ್ಯಾನಿಫೆಸ್ಟೋ ಚರ್ಚೆ ಮಾಡೋಣ. ಶರಣ.